ಅದ್ದೂರಿಯಾಗಿ ಶಾರದಾ ಪೂಜೆಯನ್ನ ಮತ್ತೆ ಮಾತೃ ಪೂಜೆಯನ್ನ ನಮ್ಮ ಮಂಜು ಸರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ನೆಚ್ಚಿನ ಅಧ್ಯಕ್ಷರಾದಂಥ ಯಂಕೀರಪ್ಪ ಅವರು, ಕಾರ್ಯದರ್ಶಿಯಾದಂಥ ಸುಬ್ರಹ್ಮಣ್ಯ ಅವರು ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಹಾಗೂ ಈ ಊರಿನ ಇಂಜಿನ್ಸ್ ಅಧ್ಯಕ್ಷರು ಮತ್ತು ಸದಸ್ಯರಿಗೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ನಿಮಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲಿಗೆ ಬಟವಾರಹಳ್ಳಿ ಅಂದರೆ ನಮ್ಮ ಮೈಸೂರಿನಲ್ಲಿ ಹೇಳಿದ್ರು, ಯಾವ ಮಾಸ್ಟ್ರು ಇಲ್ಲಿಗೆ ಬರೋದಕ್ಕೆ ಹಿಂದೆಯನ್ನ ಹಾಕ್ತಾ ಇದ್ರು. ನಮ್ಮ ಮಂಜು ಸರ್ ನಮ್ಗೆ ಆತ್ಮೀಯರು, ನಮ್ಮ ಮನೆ ಪಕ್ಕದಲ್ಲಿ ಇರೋದು. ಸರ್ ಬಟವಾರಹಳ್ಳಿ ಖಾಲಿ ಇದೆ ಸರ್, ನಾನು ಹಾಕ್ಕೊಡ್ತೀನಿ ಅಂದರು. ಸರಪ್ಪ ಹೋಗು, ಅಲ್ಲಿರೋದೆಲ್ಲ ನಮ್ಮ ರಿಲೇಷನ್ ಅಂದೆ. ನಮ್ಮ ಶ್ರೀರಾಮ್ ರೆಡ್ಡಿ ನನ್ನ ತಮ್ಮನಿಗೆ ಮಗಳನ್ನು ಕೊಟ್ಟಿದ್ದಾರೆ, ಮದುವೆ ಮಾಡ್ಕೊಂಡಿದ್ದೀವಿ. ಇನ್ನು ಅನೇಕ ಜನ ನಮ್ಮ ಸ್ವಂತ ರಿಲೇಷನ್ ಇದ್ದಾರೆ, ನಿಮ್ಗೆ ಏನು ತೊಂದರೆ ಆಗಲ್ಲ ಹಾಕೋಪ್ಪ ಅಂತ ಮಂಜು ಹೇಳಿದ್ವಿ. ಅದಕ್ಕೆ ಮೊದಲೇ ರಾಗಿಣಿ ಮೇಡಮ್ ಅವರು ಮಾತಾಡಿದ್ರೆ ನಮ್ಮ ಮಂಜು ಸಾರು ನಮ್ಮ ರಾಗಿಣಿ ಮೇಡಮ್ ಒಳ್ಳೆಯವರು, ಚೆನ್ನಾಗಿ ನಾನು ಇಲ್ದಿರ ಇದ್ರೂ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ರಾಗಿಣಿ ಮೇಡಮ್ದೇ ಯಾವಾಗೂ ಹೇಳೋದು. ಹಾಗಾಗಿ ಈ ಶಾಲೆಯಲ್ಲಿ ಉತ್ತಮವಾಗಿ ಫಲಿತಾಂಶವನ್ನು ಪಡೆದಿದೆ. ಮೊನ್ನೆ ಮಲ್ಲಾಯಕನಹಳ್ಳಿಯಲ್ಲಿ ಹೈಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು MLA ಅವರ ಅಧ್ಯಕ್ಷತೆಯಲ್ಲಿ. ಆಗ ನಮ್ಮ ಮಂಜು ಸರ್ ಹೇಳ್ತಾ ಇದ್ರು, ನಮ್ಮ ಶಾಲೆಯಲ್ಲಿ ಆದರ್ಶ ಸ್ಕೂಲ್ ಮಗು ಚೇತನ್ ರೆಡ್ಡಿ ಅನ್ನೋರು ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದೆ ಅಂತ MLA ಅವರು ಖುಷಿ ಪಟ್ಬಿಟ್ರು. ಅಲ್ಲಿ ಹೊಗಳ್ತಾ ಇದ್ರು ಬಟವಾರಹಳ್ಳಿ ಶಾಲೆ ಅಂತ. ಇದಕ್ಕೆ ಹಿಂದೆ ಇವ್ರು ಬರೋಕ್ಕಿಂತ ಹಿಂದೆ ಬಟವಾರ ಶಾಲೆ ಅಂದರೆ ದಿನಾ ಕಂಪ್ಲೇಂಟೆ. ನಾವು ಅಸೋಸಿಯೇಷನಲ್ಲಿ ಯಾವಾಗೂ PO ಆಫೀಸಲ್ಲಿ ಕೂತ್ಕೊಂಡು ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದು. ಈಗ ಸಾಲ್ವ್ ಮಾಡೋದಕ್ಕಿಂತ ಹೊಗಳೋದು ಜಾಸ್ತಿ ಆಗ್ಬಿಟ್ಟಿದೆ. TV ನೋಡಲಿ, ಪೇಪರಲ್ಲಿ ನೋಡಲಿ, ಬಟವಾರಹಳ್ಳಿ ಶಾಲೆನೇ ರಾರಾಜ್ತಾ ಇರ್ತದೆ. ನಿಜ ಹೇಳಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರಿದ್ದರೆ ಉತ್ತಮವಾಗಿರ್ತಕ್ಕಂಥ ಮಕ್ಕಳು ಬೆಳೀತಾರೆ, ಉತ್ತಮವಾಗಿ ಓದ್ತಾರೆ ಅಂತಕ್ಕಂಥ ಒಂದು ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಸರ್ಕಾರದಿಂದ ಅನೇಕ ಸವಲತ್ತುಗಳು ಬರ್ತಾ ಇದೆ. ಮಕ್ಕಳಿಗೆ ಬೆಲ್ಲೊಡ್ಡ ತಕ್ಷಣ ಬ್ಯಾಗ್ ಕೊಡೋಗ್ತೀವಿ, ಪುಸ್ತಕ ಕೊಡ್ತೀವಿ, ನೋಟ್ಬುಕ್ ಕೊಡ್ತೀವಿ, ಹಾಲು, ಮೊಟ್ಟೆ, ಅನ್ನ ಹಾಕ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಎಲ್ಲಾನು ಫ್ರೀನೇ ಕೊಡ್ತೀವಿ. ಆದರೆ ಸರ್ಕಾರಿ ಶಾಲೆಗೆ ಸೇರಿಸೋದು ಕಡಿಮೆ. ಇಂಗ್ಲೀಷ್ ಶಾಲೆಯಿಂದ ವ್ಯಾಮೋಹ ಜಾಸ್ತಿ. ಸೂಟು ಬೂಟ್ ಹಾಕ್ಕೊಂಡು ಮಗು ಬ್ಯಾಗ್ ತಗ್ಲಾಕೊಂಡು ಅಮ್ಮ ಬ್ಯಾಗ್ ಎತ್ಕೊಂಡು ಹೋಗಿ ಬಸ್ ಹತ್ಸ್ಕೋವರೆಗೂ ಆ ಮಗುನ ನೋಡ್ಕೊಂಡು ಹಿಂದೆ ಹೋಗೋದು. ನಮ್ಮ ಮಗುಗಳಿಗೆ ನಮ್ಮ ಶಾಲೆ ಬರ್ತಕ್ಕಂಥ ಸರ್ಕಾರಿ ಶಾಲೆ ಬರ್ತಕ್ಕಂಥ ಮಕ್ಕಳು ಬ್ಯಾಗ್ ಮೊಡ್ಕೊ ಅಂದ್ರೆ ಎತ್ಕೊಂಡು ಸ್ಕೂಲ್ ಸೈನ್ ಪಾಯಿಂಟ್ ಅಂತ ಹೊಟ್ಟೋಗಿರ್ತಾರೆ. ಈಗ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಗು ಆದರ್ಶ ಶಾಲೆಗೆ ಪ್ರಥಮ ಬಹುಮಾನ ಬಂದಿದೆ ಜಿಲ್ಲೆಗೆ. ಆದರೆ ಕಾರ್ಮೆಂಟಲ್ಲಿ 25,000, 30,000, 50,000 ಕೊಟ್ಟು ಪಾಸ್ ಆಗ್ತಾರೆ ಅಷ್ಟೇ. ಬಿಸು ದಟ್ಟು ಬುಸು ಬರುತ್ತೆ ಅಷ್ಟೇ. ಯಾವುದೇ ಎಕ್ಸಾಮಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವ್ರ ಮುಂದೆ ಬರೋದಿಲ್ಲ. ಮೊನ್ನೆ ಚನ್ನಪ್ಪ ಅವ್ರ ಶಾಲೆಯಲ್ಲಿ ಮದುವೆ ಮನೆಯಲ್ಲಿ ಕ್ವಿಜ್ ಕಾರ್ಯಕ್ರಮ ಇದ್ದಾಗ ನಾನು ಇಲ್ಲಿ ಭಾಗವಹಿಸಿದ್ದೆ. ಈ ಮಗು ಎಷ್ಟು ಚೆನ್ನಾಗಿ ಪಟ 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 ಅಂತ ಆನ್ಸರ್ ಹೇಳ್ತಾ ಇದೆ. ಅಲ್ಲಿ ಎಲ್ರಿಗಿಂತ ಫಸ್ಟ್ ಬಂತು. ಫಸ್ಟ್ ಬಹುಮಾನವನ್ನ 2,000 ರೂಪಾಯಿ ಬಹುಮಾನವನ್ನು ಪಡ್ಕೊಂಡ್ ಬಂದಿದ್ದಾನೆ ಮಗು ಚೇತನ್ ರೆಡ್ಡಿ ಅವರು. ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಶಾಲೆ ಮುಂದೆ ಬರ್ತಾ ಇದೆ. ಹಿಂಗೆ ಬೆಳೀಲಿ. ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಂದ ನಿಮ್ಗೆ ಏನು ಸಹಕಾರ ಬೇಕೋ ಸಹಕಾರ ಇರುತ್ತೆ. ಈಗ ತಾನೇ ರಾಗಿಣಿ ಮೇಡಮ್ ಅವ್ರ ಸಂಬಂಧ ಹುಡುಗಿ ಒಬ್ಳು ಮಕ್ಕಳು ಡ್ಯಾನ್ಸ್ ಆಗ್ತಾ ಇದ್ರೆ ಆ ಹುಡುಗಿ ಇದು ಮಾಡ್ತಾ ಇದ್ರು. ನಾನು ಅಂದೆ ಮಂಜುವನ್ನ, ಆ ಮಗುನೇ ಡ್ಯಾನ್ಸ್ ಮೇಡಮ್ ಅಂತಂದೆ. ಹೌದು, ಒಂದು 2 ದಿನ ಬಂದಿದ್ರು ಅಂತ. ಅದು 2 ದಿನ ಆಗ್ಲಿ 1 ದಿನ ಆಗ್ಲಿ, ಆದ್ರೆ ಆ ಮಕ್ಳು ಆಡ್ತಾ ಇದ್ರೆ ಆ ಮಗು ಕೂಡ ಆಡ್ತಾ ಇಲ್ಲ. ಕೈಗಳು ಕಾಲು ಅಲ್ಲಾಡ್ಸೋದು, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ. ಯಾಕಂದ್ರೆ ಖುಷಿ ಅದು. ಆ ಮಗುಗೆ ನಾನು ಕಲ್ಸಿರ್ತಕ್ಕಂಥ ಹಾಡು ಮಕ್ಕಳು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಖುಷಿಯನ್ನ ಆ ಮಗು ವ್ಯಕ್ತಪಡಿಸ್ತಾ ಇದೆ. ನಮ್ಗೆ ಸಂತೋಷ ಆಯ್ತು. ನಮ್ಮ ಮಂಜುಗೆ ಬೈಕ್ ಎತ್ಕೊಂಡ್ರೆ ಮಾತಾಡಕ್ ಬರಲ್ಲ. ಇವಾಗ ಅಲ್ಲ, ನಾವು ಸಂಘದವ್ರು ಯಾರು ಬೇಕಾದ್ರೂ ಮಾತಾಡ್ತೀವಿ. ನಮ್ಮ ಮಂಜು ಸಂಘಟನೆ ಸಹಕಾರದರ್ಶಿ ಆಗಿ ಇಟ್ಕೊಂಡ್ರೆ ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಸ್ಟೇಜ್ ಕ್ಲಿಯರ್ ಅಂತ. ಹಿಂದೆ ನಾನು ಕೂಡ ಮಾತಾಡಕ್ ಬರ್ತಾ ಇರಲಿಲ್ಲ. ನಾನು ಸಾಕ್ಷರತಾ ಕೋಆರ್ಡಿನೇಟರ್ ಆಗಿದ್ದಾಗ ಅನೇಕ ಅನಕ್ಷರಸ್ಥರಿಗೆ, ನಿಮ್ಮಂತ ಮಹಿಳೆಯರಿಗೆ ಅಕ್ಷರಾಭ್ಯಾಸವನ್ನ ಕಲಿಸ್ಕೊಳ್ಳೋದಕ್ಕೆ ರಾತ್ರಿ ಶಾಲೆಗಳಲ್ಲಿ ಹೋಗಿ
ಅಲ್ಲಿ ಭಾಷಣ ಮಾಡಿ ಎಲ್ಲ ಕಡೆ ಸ್ಟೇಜ್ಗಳಲ್ಲಿ ಭಾಷಣ ಮಾಡೋದಕ್ಕೆ ಕಲಿತು ಈಗ ಇಷ್ಟೊಂದು ನಾವು ಎಲ್ಲೋ ಬಾರ್ಡ್ರಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ತೆಲುಗು ಪ್ರಾಧಾನ್ಯತೆ ಹೆಚ್ಚು ಜಾಸ್ತಿ ಇರ್ತಕ್ಕಂಥದ್ದು ಖುಷಿ ಆಗತ್ತೆ. ಸುಮಾರು ವರ್ಷಗಳಾಗೋಯ್ತು ನಾವು ಈ ಬಟವಾರಳ್ಳಿ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಿ ಈಗ ಖುಷಿ ಆಗತ್ತೆ. ಮಕ್ಕಳು ದೊಡ್ಡವರು ಊರವರೆಲ್ಲ ಕಾದ್ಕೊಂಡಿದ್ದಾರೆ. ನಮ್ಮ ಮಂಜು ಸರ್ 10:30 ಬಂದ್ಬಿಡಿ ಸರ್, ಆಮೇಲೆ ಯಾರು ಸಿಗಲ್ಲ, ಕೆಲಸ ಕೊಟ್ಟಾಗ್ತಾರೆ ಅಂದ್ರು. ನಾನು ಹೇಳಿದೆ ಇಲ್ಲ, ನಾವು 2 ಗಂಟೆಗೆ ಬರ್ತೀವಿ, ಎಲ್ಲರೂ ಇರ್ತಾರೆ, ಯಾರು ಹೋಗಲ್ಲ, ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡೋಣ ಅಂತ ಹೇಳಿದ್ವಿ. ಅದೇ ತರ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಾ ಇದೆ. ಎಲ್ರಿಗೂ ಧನ್ಯವಾದಗಳು ಊರಿನವರಿಗೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.